ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಏಪ್ರಿಲ್ 1 ಮತ್ತು 2ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಸೇರಿರಿ ಮೈಸೂರಿನ ನವೋದಯ ಫೌಂಡೇಶನ್ ಮುನ್ನಡೆಸುತ್ತಿರುವ ನವೋ ಕಾವೇರಿ ಪಿಯು ಕಾಲೇಜ್. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಿಗೆ ಮೈಸೂರಿನ ಕುವೆಂಪು ನಗರದ ನವೋ ಕಾವೇರಿ ಪಿಯು ಕಾಲೇಜ್. ನಮ್ಮಲ್ಲಿ ಪಿಯುಸಿ ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿಎಸ್ ಮತ್ತು ಕಾಮರ್ಸ್, ಇಬಿಎಸಿಎಸ್, ಇಬಿಎಎಸ್ ಕೋರ್ಸ್ಗಳು, ಇಂಟಿಗ್ರೇಟೆಡ್ ನೀಟ್, ಐಐಟಿ, ಜೆಡಬ್ಲ್ಇ, ಸಿಇಟಿ ಜೊತೆಗೆ ಎನ್ಡಿಎ ಮತ್ತು ಕ್ಲಾಟ್, ಸಿಎಲ್ಎಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ನವೋದಯ ಫೌಂಡೇಶನ್ ನೊಂದಿಗೆ 2023-24ನೇ ಸಾಲಿನ ಪ್ರವೇಶ ಪ್ರಾರಂಭಗೊಂಡಿದೆ. ನವೋ ಕಾವೇರಿ ಪಿಯು ಕಾಲೇಜ್, ಆದಿಚುಂಚನಗಿರಿ ರೋಡ್, ಕುವೆಂಪು ನಗರ, ಮೈಸೂರು. ಹಿಂದೆ ಸಂಪರ್ಕಿಸಿ 9019279466 or 6364381776. ಸಂಚಿಕೆಯ ಮೊದಲ ಆರ್ಟಿಕಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಅಗ್ರಿಕಲ್ಚರಲ್ ರಿಸೋರ್ಸಸ್, ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಪತ್ರಿಕೆ 3ರ ಅಡಿಯಲ್ಲಿ ಇ ಟೆಕ್ನಾಲಜಿ ಇನ್ ದ ಏಡ್ ಆಫ್ ಫಾರ್ಮರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಭಾರತ ಸರ್ಕಾರವು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನ NMNF ಅನ್ನ ಆಸ್ ಅ ಸಪರೇಟ್ ಮತ್ತು ಇಂಡಿಪೆಂಡೆಂಟ್ ಸ್ಕೀಮ್ ಆಗಿ ಈಗ ಪ್ರಾರಂಭ ಮಾಡ್ತಾ ಇದೆ. ಕೆಮಿಕಲ್ ಫ್ರೀ ಮತ್ತು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನ ಪ್ರಮೋಟ್ ಮಾಡುವಂತ ಉದ್ದೇಶದಿಂದ ಇನ್ನು ಮುಂದೆ ಹೆಚ್ಚಿನ ಕೆಮಿಕಲ್ಸ್ ಗಳಿಲ್ಲದಂತ ಮತ್ತು ಕ್ಲೈಮೇಟ್ಗೆ ಪೂರಕವಾಗುವಂತ ವ್ಯವಸಾಯ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡುವಂತ ಉದ್ದೇಶದಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಈಗ ಭಾರತ ಸರ್ಕಾರ ಹೊರತರ್ತಾ ಇರತಕ್ಕಂಥ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ನ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದನ್ನ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಯನ್ನ ಅಪ್ಸ್ಕೇಲ್ ಮಾಡೋ ಮುಖಾಂತರವಾಗಿ ಫಾರ್ಮುಲೇಟ್ ಮಾಡಲಾಗಿರ್ತಕ್ಕಂಥದ್ದು. ಭಾರತದಾದ್ಯಂತ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಪ್ರಮೋಟ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗತ್ತೆ. ಇನ್ನ ಇದರ ಕವರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ರೆ 15,000 ಕ್ಲಸ್ಟರ್ಸ್ ಗಳನ್ನ ಡೆವಲಪ್ ಮಾಡ್ತಾ 7.5 ಲಕ್ಷ ಹೆಕ್ಟೇರ್ ಏರಿಯಾವನ್ನ ಕವರ್ ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಇಲ್ಲಿನ ರೈತರು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ತಮ್ಮ ಫೀಲ್ಡ್ ನಲ್ಲಿ ಯಾರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಚ್ಛಿಸ್ತಾರೆ ಅಂಥವ್ರು ಕ್ಲಸ್ಟರ್ ಮೆಂಬರ್ಸ್ ಗಳಾಗಿ ರಿಜಿಸ್ಟರ್ ಆಗ್ಬೇಕಾಗತ್ತೆ. ಪ್ರತಿಯೊಂದು ಕ್ಲಸ್ಟರ್ ನಲ್ಲೂ ಕೂಡ 50ಕ್ಕೂ ಹೆಚ್ಚು ರೈತರನ್ನ ಕಾಣಬಹುದು. 50 ಹೆಕ್ಟೇರ್ಗಿಂತಲೂ ಕೂಡ ಹೆಚ್ಚಿನ ಭೂ ಪ್ರದೇಶವನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಅಂತ 15,000 ಕ್ಲಸ್ಟರ್ಸ್ ಗಳನ್ನ ಒಟ್ಟಾರೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ನ್ಯಾಚುರಲ್ ಫಾರ್ಮಿಂಗ್ ನಾಡಿಯಲ್ಲಿ ತರುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗ್ತಾ ಇರ್ತಕ್ಕಂಥದ್ದು. ಇನ್ನ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಬಂದಾಗ 15,000 ಪರ್ ಹೆಕ್ಟೇರ್ ಪರ್ ಇಯರ್ ಇಲ್ಲಿ 3 ವರ್ಷಗಳ ಕಾಲದವರೆಗೂ ಕೂಡ ಆನ್ ಫಾರ್ಮ್ ಇನ್ಪುಟ್ ಪ್ರೊಡಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ನೀಡಲಾಗುತ್ತೆ ಈ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ. ಇನ್ನ ಇದರ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಇಂಪ್ಲಿಮೆಂಟೇಷನ್ ಪ್ರೋಗ್ರೆಸ್ಗೆ ಅಂತ ಹೇಳಿ ವೆಬ್ ಪೋರ್ಟಲ್ ಅನ್ನು ಕೂಡ ಲಾಂಚ್ ಮಾಡಲಾಗಿರ್ತಕ್ಕಂಥದ್ದು. ನ್ಯಾಚುರಲ್ ಫಾರ್ಮಿಂಗ್ ಅನ್ನು ಪ್ರಮೋಟ್ ಮಾಡುತ್ತೆ. ಹಾಗೆ ಇಂಪ್ಲಿಮೆಂಟೇಷನ್ ಫ್ರೇಮ್ವರ್ಕ್, ರಿಸೋರ್ಸಸ್ ಮತ್ತು ಇಂಪ್ಲಿಮೆಂಟೇಷನ್ ಪ್ರೋಗ್ರೆಸ್ ನ ಕುರಿತಂತೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಇದು ಒದಗಿಸಿಕೊಡುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಅನ್ನುವಂಥದ್ದು, ಹಾಗೆ ನ್ಯಾಷನಲ್ ಸೆಂಟರ್ ಆಫ್ ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್ NCONF ಈ ಇನಿಷಿಯೇಟಿವ್ಸ್ ಗಳ ಮುಖಾಂತರವಾಗಿ ಟೆಕ್ನಿಕ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಮಾಸ್ಟರ್ ಟ್ರೈನರ್ಸ್ ಗಳ ಮುಖಾಂತರವಾಗಿ ಫಾರ್ಮರ್ಸ್ ಗಳಿಗೆ ಟೀಚ್ ಮಾಡುವಂತದನ್ನ ನಾವು ಕಾಣಬಹುದಾಗತ್ತೆ. ಇನ್ನ ಭಾರತೀಯ ಪ್ರಾಕೃತಿಕ ಖೇತಿ ಬಯೋ ಇನ್ಪುಟ್ಸ್ ರಿಸೋರ್ಸ್ ಸೆಂಟರ್ಸ್ BRCs ಗಳನ್ನ 15,000 BRCs ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೊರಟಿದೆ ಈ ಒಂದು ಯೋಜನೆ. ಈ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ ಗಳು ಅಲಾಂಗ್ ಸೈಡ್ 15,000 ಮಾಡೆಲ್ ಕ್ಲಸ್ಟರ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ ಅದರ ಅಲಾಂಗ್ ಸೈಡ್ ನಲ್ಲಿ ಇವುಗಳು ಕೂಡ ಪ್ರಾರಂಭ ಆಗೋದನ್ನ ಕಾಣಬಹುದಾಗುತ್ತೆ. ಹಾಗಾದ್ರೆ ಏನಿದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ತಿಳ್ಕೊಳ್ಳೋದೇ ಆದ್ರೆ, ಇದು ಕೆಮಿಕಲ್ ಫ್ರೀ ಆಗುವಂತ ಒಂದು ಫಾರ್ಮಿಂಗ್ ಮೆಥಡ್ ಆಗಿದ್ದು, ಸಾಮಾನ್ಯವಾಗಿ ನಮಗೆ ಸ್ಥಳೀಯವಾಗಿ ಏನೆಲ್ಲ ಸಂಪನ್ಮೂಲಗಳು ಸಿಗುತ್ತೆ, ಲೋಕಲಿ ಅವೈಲಬಲ್ ರಿಸೋರ್ಸಸ್ ಗಳನ್ನ ಆಧರಿಸಿ ಈ ಫಾರ್ಮಿಂಗ್ ಅನ್ನ ನಾವು ಮಾಡಬಹುದಾಗುತ್ತೆ. ಇದು ಟ್ರೆಡಿಷನಲ್ ಆದಂತ ಇಂಡಿಜಿನಸ್ ಪ್ರಾಕ್ಟೀಸಸ್ ಗಳನ್ನ ಪ್ರಮೋಟ್ ಮಾಡುತ್ತೆ. ಹಾಗಾಗಿ ರೈತರಿಗೆ ಹೆಚ್ಚು ಸ್ವಾತಂತ್ರ್ಯವನ್ನ ನೀಡಿದಂತಾಗುತ್ತೆ. ಎಕ್ಸ್ಟರ್ನಲಿ ಪರ್ಚೇಸ್ ಇನ್ಪುಟ್ಸ್ ಗಳಿಗೆ ಅವರಿಗೆ ಅವಶ್ಯಕತೆ ಇರೋದಿಲ್ಲ. ಇನ್ನ ಮೇಜರ್ ಸ್ಟ್ರೆಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ಆನ್ ಫಾರ್ಮ್ ಬಯೋಮಾಸ್ ರೀಸೈಕ್ಲಿಂಗ್ ನ ಮೇಲೆ ಬೀಳುವಂಥದ್ದು. ಬಯೋಮಾಸ್ ಮಲ್ಚಿಂಗ್ ಅನ್ನುವಂಥ ಪ್ರೋಸೆಸ್ ಅನ್ನ ಇಲ್ಲಿ ಹೆಚ್ಚಿನದಾಗಿ ನಾವು ಕಾಣಬಹುದು. ಹಾಗೇನೆ ಆನ್ ಫಾರ್ಮ್ ದೇಸಿ ಕೌಡಂಗ್ ಯೂರಿನ್ ಫಾರ್ಮುಲೇಷನ್ ಅನ್ನ ನಾವು ಕಾಣಬಹುದಾಗುತ್ತೆ. ಹಾಗೇನೆ ಪೆಸ್ಟ್ ಥ್ರೂ ಡೈವರ್ಸಿಟಿ ಮ್ಯಾನೇಜ್ ಮಾಡುವಂಥದ್ದು, ಆನ್ ಫಾರ್ಮ್ ಬೊಟಾನಿಕಲ್ ಕನ್ಕಾಕ್ಷನ್ಸ್, ಹಾಗೆ ಎಕ್ಸ್ಕ್ಲೂಷನ್ ಆಫ್ ಆಲ್ ಸಿಂಥೆಟಿಕ್ ಕೆಮಿಕಲ್ ಇನ್ಪುಟ್ಸ್ ಅನ್ನ ಡೈರೆಕ್ಟ್ಲಿ ಬಳಕೆ ಮಾಡೋದನ್ನ ಎಕ್ಸ್ಕ್ಲೂಡ್ ಮಾಡುವಂಥದ್ದು, ಹಾಗೆ ಇಂಡೈರೆಕ್ಟ್ ಆಗಿ ಬಳಕೆ ಮಾಡೋದನ್ನ ಕೂಡ ಎಕ್ಸ್ಕ್ಲೂಡ್ ಮಾಡುವಂಥದ್ದು. ಇವೆಲ್ಲವಕ್ಕೂ ಕೂಡ ಮುಖ್ಯವಾಗಿ ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ ನ್ಯಾಚುರಲ್ ಫಾರ್ಮಿಂಗ್ ನ ಅಡಿಯಲ್ಲಿ. ಇದರ ಏನು ಉಪಯೋಗಗಳಿದೆ, ಯಾತಕ್ಕೆ ಇದನ್ನ ನಾವು ಮಾಡಬೇಕಾಗಿತ್ತು ಅಂತ ಅಂದ್ರೆ,
ಬೆಟರ್ ಹೆಲ್ತ್ ಅನ್ನ ಇದು ಎನ್ಶೂರ್ ಮಾಡುತ್ತೆ. ಬಿಕಾಸ್ ಇಟ್ ಇಸ್ ಕೆಮಿಕಲ್ ಫ್ರೀ ಫಾರ್ಮ್ ಆಫ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಮೆಥಡ್ ಆಗಿರೋದ್ರಿಂದ ಇಲ್ಲಿ ನಮಗೆ ಬೆಟರ್ ಹೆಲ್ತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೆಲ್ತ್ ರಿಸ್ಕ್ ಅಥವಾ ಯಾವುದೇ ಹಜಾರ್ಡ್ಸ್ ಗಳನ್ನ ಎಲಿಮಿನೇಟ್ ಮಾಡಬಹುದಾಗುತ್ತೆ. ಹಾಗೆ ಹೈಯರ್ ನ್ಯೂಟ್ರಿಷನ್ ಡೆನ್ಸಿಟಿ ಅನ್ನುವಂಥದ್ದು ಈ ಫುಡ್ ನಲ್ಲಿ ಇರುವಂತದನ್ನ ನಾವು ನೋಡಬಹುದಾಗುತ್ತೆ. ಫಾರ್ಮರ್ಸ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕೆಂತಂದ್ರೆ ಲೋಕಲಿ ಅವೈಲಬಲ್ ರಿಸೋರ್ಸ್ ಗಳನ್ನ ಬಳಸಿರ್ತಾರೆ, ಕೆಮಿಕಲ್ಸ್ ಗಳನ್ನ ಬಳಸುವ ಅವಶ್ಯಕತೆ ಇರೋದಿಲ್ಲ. ಇನ್ಪುಟ್ ಕಾಸ್ಟ್ ಅವರಿಗೆ ಕಡಿಮೆ ಆಗ್ತಾ ಹೋಗುತ್ತೆ, ರಿಸ್ಕ್ ಗಳು ಕಡಿಮೆ ಆಗುತ್ತೆ, ಕಾಸ್ಟ್ ರಿಡಕ್ಷನ್ ಆಗುವಂತದ್ದು, ಸಿಮಿಲರ್ ಈಲ್ಡ್ಸ್ ಗಳನ್ನ ಫಾರ್ಮರ್ಸ್ ಪಡ್ಕೊಳ್ಬಹುದು. ಹಾಗೆ ಇನ್ಕಮ್ಸ್ ಫ್ರಮ್ ಇಂಟರ್ ಕ್ರಾಪಿಂಗ್ ಇವೆಲ್ಲದರಿಂದಾಗಿ ಫಾರ್ಮರ್ ಇನ್ಕಮ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಸಾಯಿಲ್ ಹೆಲ್ತ್ ಅನ್ನ ರಿಜುವಿನೇಟ್ ಮಾಡ್ತಾ ಹೋಗುತ್ತೆ. ನಮಗೆ ತಿಳಿದಿದೆ, ನಾವು ಕೆಮಿಕಲ್ಸ್ ಗಳನ್ನ ಹೆಚ್ಚು ಬಳಸೋದ್ರಿಂದ, ಪೆಸ್ಟಿಸೈಡ್ಸ್ ಗಳನ್ನ ಹೆಚ್ಚು ಬಳಸೋದ್ರಿಂದಾಗಿ ಮಣ್ಣು ತನ್ನ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಆದ್ರೆ ಈ ರೀತಿಯ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ನಾವು ಬಳಸೋದ್ರಿಂದ ಅಥವಾ ಅದನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದಾಗಿ ಸಾಯಿಲ್ ಹೆಲ್ತ್ ಅನ್ನ ರಿಜುವಿನೇಟ್ ಮಾಡದಂತಾಗುತ್ತೆ, ಪ್ರೊಡಕ್ಟಿವಿಟಿಯನ್ನ ಕೂಡ ಇನ್ಕ್ರೀಸ್ ಮಾಡದಂತಾಗುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋದಾದ್ರೆ, ನಮ್ಮಲ್ಲಿ ಇರಿಗೇಷನ್ ಫೆಸಿಲಿಟಿಯ ಕೊರತೆ ಇರತಕ್ಕಂಥದ್ದು. ಭಾರತದ ಗ್ರಾಸ್ ಕ್ರಾಪ್ಡ್ ಏರಿಯಾವನ್ನ ನೋಡಿದ್ರೆ ಕೇವಲ 52% ಏರಿಯಾ ಮಾತ್ರವೇ ಇರಿಗೇಟ್ ಆಗುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಮಿಕ್ಕಿದಂಥದ್ದು ಇವತ್ತು ಕೂಡ ಮಾನ್ಸೂನ್ ಮೇಲೆ ರಿಲೈ ಆಗಿರುತ್ತೆ. ಅದಕ್ಕೆ ಮಳೆ ಆಧಾರಿತವಾದಂತ ಬೆಳೆ ಅಂತ ಹೇಳಿ ಅವು ಆ ರೀತಿಯಾಗಿ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಇನ್ನ ರೆಡಿಲಿ ಅವೈಲಬಿಲಿಟಿ ಆಫ್ ನ್ಯಾಚುರಲ್ ಇನ್ಪುಟ್ಸ್ ಗಳ ಕೊರತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತೊಂದು ಸಮಸ್ಯೆ ಆಗುತ್ತೆ. ಕ್ರಾಪ್ ಡೈವರ್ಸಿಫಿಕೇಶನ್ ಅನ್ನ ನಾವು ಮಾಡದೇ ಇರತಕ್ಕಂಥದ್ದು. ಬಿಕಾಸ್ MSP ಅನ್ನ ಕೆಲವು ಕ್ರಾಪ್ಸ್ ಗಳಿಗೆ ಮಾತ್ರ ನೀಡಲಾಗುತ್ತೆ. ಕ್ರಾಪ್ ಡೈವರ್ಸಿಫಿಕೇಶನ್ ಅನ್ನ ಆದಷ್ಟು ನೆಗ್ಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಮತ್ತೊಂದು ಅಂಶ ಆಗುತ್ತೆ. ಇನ್ನ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ತರಲಾಗಿದೆ ಅಂತ ಅಂದ್ರೆ, ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ PKVI, NMNF ಅನ್ನುವಂಥದ್ದು ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಯನ್ನ ಅಪ್ಸ್ಕೇಲ್ ಮಾಡ್ತಾ ಇರತಕ್ಕಂಥದ್ದು. ಹಾಗೆ ಇದು ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆಯ ಒಂದು ಸಬ್ ಸ್ಕೀಮ್ ಕೂಡ ಆಗಿರ್ತಕ್ಕಂಥದ್ದು. ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಅನ್ನುವಂಥದ್ದು ಹಣಕಾಸಿನ ನೆರವನ್ನ ಯಾವ ರೈತರು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂಥವ್ರಿಗೆ ನೀಡುತ್ತೆ. ಹಾಗೇನೆ ಎಕೋ ಫ್ರೆಂಡ್ಲಿ ಟೆಕ್ನಿಕ್ಸ್ ಗಳನ್ನ ಅವರು ಬಳಸುವಂತೆ ಎನ್ಕರೇಜ್ ಮಾಡುತ್ತೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬಹುದು, ಸಾಯಿಲ್ ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬಹುದು, ಅದನ್ನು ಮಾಡ್ಲಿಕ್ಕೆ ರೈತರಿಗೆ ಇದು ನೆರವನ್ನ ನೀಡುತ್ತೆ, ಹಣಕಾಸಿನ ನೆರವನ್ನ. ಇನ್ನ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ಕೂಡ ಭಾರತ ಹೆಚ್ಚಿನ ಗಮನವನ್ನ ನೀಡ್ತಾ ಇದೆ. ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನುವಂಥದ್ದು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿದ್ದು, ಇಲ್ಲಿ ಕ್ರಾಪ್ ಲ್ಯಾಂಡ್, ಲೈಫ್ ಸ್ಟಾಕ್, ಫಾರೆಸ್ಟ್, ಫಿಶರೀಸ್ ಇವೆಲ್ಲವ ಒಂದು ಲ್ಯಾಂಡ್ಸ್ಕೇಪ್ಸ್ ಗಳನ್ನ ಇದು ಮ್ಯಾನೇಜ್ ಮಾಡುವಂಥದ್ದು. ಹಾಗೇನೆ ಇಂಟರ್ಲಿಂಕ್ಡ್ ಚಾಲೆಂಜಸ್ ಆಫ್ ಫುಡ್ ಸೆಕ್ಯೂರಿಟಿ ಮತ್ತು ಕ್ಲೈಮೇಟ್ ಚೇಂಜ್ ಅನ್ನ ಅಡ್ರೆಸ್ ಮಾಡೋದ್ರ ಕಡೆ ಗಮನ ಹರಿಸುವಂಥದ್ದು. ಒಟ್ಟಾರೆ ಮುಖ್ಯವಾಗಿ 3 ಆಬ್ಜೆಕ್ಟಿವ್ಸ್ ಗಳನ್ನ ಇದು ಟ್ಯಾಕಲ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸಸ್ಟೈನಬಲ್ ಆಗಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡುವಂಥದ್ದು, ಹಾಗೇನೆ ಇನ್ಕಮ್ಸ್ ಅನ್ನ ರೈತರಿಗೆ ಇನ್ಕ್ರೀಸ್ ಮಾಡುವಂಥದ್ದು, ಅಡಾಪ್ಟಿಂಗ್ ಅಂಡ್ ಬಿಲ್ಡಿಂಗ್ ರೆಸಿಲಿಯನ್ಸ್ ಟು ಕ್ಲೈಮೇಟ್ ಚೇಂಜ್ ಇದು ಮತ್ತೊಂದು ಇದರ ಗುರಿಯಾಗಿರುತ್ತೆ. ಹಾಗೇನೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಗಳನ್ನ ರೆಡ್ಯೂಸ್ ಮಾಡುವಂಥದ್ದು ವೇರ್ ಎವರ್ ಪಾಸಿಬಲ್. ಈ ರೀತಿಯ ಉದ್ದೇಶಗಳನ್ನ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ನಲ್ಲಿ ಕಾಣಬಹುದು. ಮುಂದಿನ ಆರ್ಟಿಕಲ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಯಾಕೆ ನಾವು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದ್ರೆ, ಇತ್ತೀಚೆಗೆ ಮಿನಿಸ್ಟರ್ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರು ಸ್ವಚ್ಛತಾ ಅನ್ನುವಂಥದ್ದು ಒಂದು ಫೌಂಡೇಶನಲ್ ಟೆನೆಟ್ ಆಗಿದೆ, ಕೇವಲ ಸರ್ಕಾರಿ ಯೋಜನೆಗಳಲ್ಲಿ ಮಾತ್ರ ಅಲ್ಲದೆ ಎಲ್ಲ ಸಿಟಿಸನ್ಸ್ಗಳ ನಾಗರಿಕರ ವೇ ಆಫ್ ಲೈಫ್ ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಇದು ಫಸ್ಟ್ ಲಾರ್ಜ್ ಸ್ಕೇಲ್ ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದು. ಜನ ಭಾಗಿದಾರಿ ಅಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಅನ್ನ ಇನ್ಸ್ಟಿಲ್ ಮಾಡೋದಕ್ಕೆ ಬಂದಂತ ಫಸ್ಟ್ ಲಾರ್ಜ್ ಸ್ಕೇಲ್ ಪ್ರೋಗ್ರಾಮ್ ಆಗಿದೆ ಅಂತಾನೆ ಹೇಳ್ಬಹುದಾಗತ್ತೆ. ಹಾಗೇನೆ ಸ್ವಚ್ಛೋತ್ಸವ್ 2023 ಅಂತ ಹೇಳಿ ರ್ಯಾಲಿ ಫಾರ್ ಗಾರ್ಬೇಜ್ ಫ್ರೀ ಸಿಟೀಸ್ ಅನ್ನುವಂಥದ್ದನ್ನ ನವದೆಹಲಿಯಲ್ಲಿ ಅರೇಂಜ್ ಮಾಡಲಾಗಿತ್ತು, ಇಂಟರ್ನ್ಯಾಷನಲ್ ಡೇ ಆಫ್ ಝೀರೋ ವೇಸ್ಟ್ 2023ರ ಸೆಲೆಬ್ರೇಷನ್ನಿನ ಅಂಗವಾಗಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಝೀರೋ ವೇಸ್ಟ್ ನ ಕುರಿತಂತೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಇದನ್ನ ಮೊದಲ ಬಾರಿಗೆ 30 ಮಾರ್ಚ್ 2023ರಲ್ಲಿ ಈಗ ಇದೇ ಮೊದಲ ಬಾರಿಗೆ ಅಬ್ಸರ್ವ್ ಮಾಡಲಾಗಿರ್ತಕ್ಕಂಥದ್ದು. ಜಾಯಿಂಟ್ಲಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮತ್ತು UN ಹ್ಯಾಬಿಟ್ಯಾಟ್ ಇಬ್ಬರು ಕೂಡ ಸೇರಿ ಈ ಒಂದು ಇನಿಷಿಯೇಟಿವ್ ಅನ್ನ ಹೊರತಂದಿದ್ದಾರೆ. ಏನಿದರ ಉದ್ದೇಶ ಅಂತ ಅಂದ್ರೆ, ಝೀರೋ ವೇಸ್ಟ್ ಮತ್ತು ರೆಸ್ಪಾನ್ಸಿಬಲ್ ಕನ್ಸಂಪ್ಷನಿನ ಇಂಪಾರ್ಟೆನ್ಸ್ ಅನ್ನ ತಿಳಿಸುವಂತದ್ದು ಮತ್ತು ಇದರ ಬಗೆಗಿನ ಅವೇರ್ನೆಸ್ ಅನ್ನ ಮೂಡಿಸುವಂತದ್ದು, ಅರ್ಬನ್ ವೇಸ್ಟ್ ಮ್ಯಾನೇಜ್ಮೆಂಟಿನ ಪ್ರಾಕ್ಟೀಸಸ್ ಗಳನ್ನ ತಿಳಿಸುವಂತದ್ದು, ಹಾಗೇನೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಅಚೀವ್ ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ಅನ್ನ ನೀಡುವಂತದ್ದು. ಹಾಗೇನೆ ನಮ್ಮ ಪ್ರಾಕ್ಟೀಸಸ್ ಗಳೇನು ಸರ್ಕ್ಯುಲರ್ ಎಕಾನಮಿಯನ್ನ ಎಂಬ್ರೇಸ್ ಮಾಡುವಂತ ನಮ್ಮ ಪ್ರಾಕ್ಟೀಸಸ್ ಗಳು ಈ ಹಿಂದೆ ಇತ್ತು ಅದನ್ನ ರೀಥಿಂಕ್ ಮಾಡುವಂತದ್ದು ಅಥವಾ ರೀಇನ್ವೆಂಟ್ ಮಾಡುವಂತದ್ದು. ಸರ್ಕ್ಯುಲರ್ ಎಕಾನಮಿ ಅಂತ ಅಂದ್ರೆ
ಒಂದು ಗೂಡನ್ನ ಪ್ರೊಡ್ಯೂಸ್ ಮಾಡಿದಂಥದ್ದು ಅದರ ಉದ್ದೇಶಿತ ಯೋಜನೆಗೆ ಅದು ಬಳಕೆ ಆದ ನಂತರವೂ ಕೂಡ ಅದು ಮತ್ತೊಮ್ಮೆ ಇನ್ನೊಂದು ರೀತಿಯಲ್ಲಿ ಬಳಕೆ ಆಗ್ತಾ ಇರತ್ತೆ. ಈ ರೀತಿಯಾಗಿ ಅದು ಕಂಪ್ಲೀಟ್ ಆಗಿ ನಮ್ಮ ಎಕಾನಮಿಯ ಒಂದು ಸೈಕಲ್ ನಲ್ಲಿ ಎಕಾನಮಿಗೆ ಪೂರಕವಾಗುವಂತ ಕಾರ್ಯ ಮಾಡುತ್ತೆ. ಈ ರೀತಿ ಸರ್ಕ್ಯುಲರ್ ಎಕಾನಮಿಯನ್ನ ಎಂಬ್ರೇಸ್ ಮಾಡುವಂತ ಪ್ರಾಕ್ಟೀಸಸ್ ಗಳ ಬಗ್ಗೆ ರೀಥಿಂಕ್ ಮಾಡುವಂಥದ್ದು, ಈ ಮೂಲಕ ನಮ್ಮ ಗ್ರಹ ಅರ್ತ್ ಅನ್ನುವಂಥದ್ದು ಇವತ್ತೇನು 3 ಕ್ರೈಸಿಸ್ ಗಳನ್ನ ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂತ ಗುರುತಿಸಿಕೊಳ್ಳುವಂತ ಕ್ಲೈಮೇಟ್ ಚೇಂಜ್, ನೇಚರ್ ಲಾಸ್ ಮತ್ತು ಪೊಲ್ಯೂಷನ್ ಅನ್ನ ಫೇಸ್ ಮಾಡ್ತಾ ಇದೆ. ಇವುಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಡುವಂತದ್ರ ಕಡೆಗೆ ಗಮನ ಹರಿಸುವಂತದ್ದು. ಹಾಗೇನೆ ನಮ್ಮ ಪ್ಲಾನೆಟ್ ಅನ್ನ ಒಟ್ಟಾರೆ ಹ್ಯುಮ್ಯಾನಿಟಿಯನ್ನ ಹೆಲ್ತ್ ಅಂಡ್ ಪ್ರಾಸ್ಪರಿಟಿಯ ಒಂದು ಹಾದಿಯಲ್ಲಿ ಕೊಂಡೊಯ್ಯುವಂಥದ್ದು. ಹಾಗಾದ್ರೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನಿನ ಸ್ಥಿತಿಗತಿಯನ್ನ ನೋಡೋದೇ ಆದ್ರೆ ಓಪನ್ ಡೆಫಿಕೇಶನ್ ಫ್ರೀ ODF ನ ವಿಚಾರಕ್ಕೆ ಬಂದಾಗ ಅರ್ಬನ್ ಇಂಡಿಯಾ ಅನ್ನುವಂಥದ್ದು ಓಪನ್ ಡೆಫಿಕೇಶನ್ ಫ್ರೀ ಅಂತ ಹೇಳಿ ಗುರುತಿಸಿಕೊಂಡಿದೆ. 4715 ಅರ್ಬನ್ ಲೋಕಲ್ ಬಾಡೀಸ್ಗಳು ಕಂಪ್ಲೀಟ್ಲಿ ODF ಆಗಿರ್ತಕ್ಕಂಥದನ್ನ ಕಾಣಬಹುದಾಗಿದೆ. ಇನ್ನ 3547 ಅರ್ಬನ್ ಲೋಕಲ್ ಬಾಡೀಸ್ ಆರ್ ODF ಪ್ಲಸ್ ವಿತ್ ಫಂಕ್ಷನಲ್ ಮತ್ತು ಹೈಜಿನಿಕ್ ಕಮ್ಯುನಿಟಿಯನ್ನ ಹೊಂದಿರತಕ್ಕಂಥದ್ದು. ಹಾಗೆ ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ಹೊಂದಿವೆ. 1191 ಅರ್ಬನ್ ಲೋಕಲ್ ಬಾಡೀಸ್ಗಳು ODF ಪ್ಲಸ್ ಆಗಿದ್ದು ಕಂಪ್ಲೀಟ್ ಫೀಕಲ್ ಸ್ಲಡ್ಜ್ ಮ್ಯಾನೇಜ್ಮೆಂಟ್ ಅನ್ನ ಅಲ್ಲಿ ನಾವು ಕಾಣಬಹುದಾಗತ್ತೆ. ವೇಸ್ಟ್ ಪ್ರೊಸೆಸಿಂಗ್ ಇನ್ ಇಂಡಿಯಾ ಅಂತ ಬಂದಾಗ ಕೂಡ ಓವರ್ 4 ಟೈಮ್ಸ್ ಫ್ರಮ್ 17% ಇನ್ 2014 ಇದ್ದಿದ್ದಂಥದ್ದು ಇವಾಗ 2023ರಲ್ಲಿ 75% ನಷ್ಟು ವೇಸ್ಟ್ ಅನ್ನ ನಾವು ಪ್ರೋಸೆಸ್ ಮಾಡ್ತಾ ಇದ್ದೇವೆ. ಹಾಗೇನೆ 100% ಡೋರ್ ಟು ಡೋರ್ ವೇಸ್ಟ್ ಕಲೆಕ್ಷನ್ ಅನ್ನುವಂಥದ್ದು 97% ಆಫ್ ದಿ ವಾರ್ಡ್ಸ್ ಗಳಲ್ಲಿ ಇವತ್ತು ನಡೀತಾ ಇದೆ. ಸೋರ್ಸ್ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅನ್ನುವಂಥದ್ದನ್ನ ಕೂಡ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ ಸಿಟಿಸನ್ಸ್ ಗಳ ಕಡೆಯಿಂದ. ಆಲ್ಮೋಸ್ಟ್ 90% ಆಫ್ ವಾರ್ಡ್ಸ್ ಇನ್ ಆಲ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಇನ್ ದಿ ಕಂಟ್ರೀಸ್ ಗಳಲ್ಲಿ. ಹಾಗೆ ಗಾರ್ಬೇಜ್ ಫ್ರೀ ಸಿಟೀಸ್ ಅನ್ನುವಂತ ಕಾನ್ಸೆಪ್ಟ್ ನಲ್ಲೂ ಕೂಡ GFCs ಅಂತ ಹೇಳಿ GFC ಸ್ಟಾರ್ ರೇಟಿಂಗ್ ಪ್ರೋಟೋಕಾಲ್ ಅನ್ನ 2018ರ ಜಾನ್ವರಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಇದು ಓನ್ಲಿ 56 ಸಿಟೀಸ್ ಇನ್ ದ ಫಸ್ಟ್ ಇಯರ್ ಇದ್ದಿದ್ದನ್ನ ಈ ಪ್ರೋಟೋಕಾಲ್ ಬಂದ ನಂತರದಲ್ಲಿ ತಗೊಂಡಂತ ಮೆಜರ್ಸ್ ನಿಂದ 445 ಸಿಟೀಸ್ಗಳು ಇವತ್ತು ಗಾರ್ಬೇಜ್ ಫ್ರೀ ಸಿಟೀಸ್ ಅಂತ ಹೇಳಿ ಸ್ಟಾರ್ ರೇಟಿಂಗ್ ಅನ್ನ ಪಡ್ಕೊಂಡಿವೆ. ಆಂಬಿಷಿಯಸ್ ಟಾರ್ಗೆಟ್ ಎಷ್ಟು ಅಂತ ಅಂದ್ರೆ 1000 ಸಿಟೀಸ್ ಗಳನ್ನ 3 ಸ್ಟಾರ್ ಗಾರ್ಬೇಜ್ ಫ್ರೀ ಸಿಟೀಸ್ ಅನ್ನಾಗಿ ಅಕ್ಟೋಬರ್ 2024ರ ಒಳಗಾಗಿ ಮಾಡಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಇದು ಹೊಂದಿದೆ. ಗಾರ್ಬೇಜ್ ಫ್ರೀ ಸಿಟೀಸ್ ಗಾಗಿ ರ್ಯಾಲಿಯನ್ನ ಮಾಡಿದ್ದು ಅದರಲ್ಲಿ ವುಮೆನ್ ಲೆಡ್ ಜನ್ ಆಂದೋಲನ್ ಅನ್ನ ಕಾಣಬಹುದಾಗಿತ್ತು. ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಲೀನಿಂಗ್ ದೇರ್ ಸ್ಟ್ರೀಟ್ಸ್, ನೈಬರ್ಹುಡ್ಸ್ ಅಂಡ್ ಪಾರ್ಕ್ಸ್ ಇದನ್ನ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಂಥದ್ದು. ಸ್ಟೋರೀಸ್ ಆಫ್ ಚೇಂಜ್ ಕಂಪೆಂಡಿಯಂ ಅಂತ ಹೇಳಿ ಇದು ಸಮ್ ಆಫ್ ದಿ ಅಮೇಜಿಂಗ್ ಆನ್ ಗ್ರೌಂಡ್ ಸಕ್ಸೆಸಸ್ ಗಳನ್ನ ಮೋರ್ ದನ್ 300 ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಗಳ ಸಕ್ಸೆಸ್ ಅನ್ನ ಇದು ಕವರ್ ಮಾಡಿ ಕ್ಯಾಪ್ಚರ್ ಮಾಡುತ್ತೆ. ಇವರು ಅಕ್ರಾಸ್ ದಿ ಸಿಟೀಸ್ ಟ್ರಾವೆಲ್ ಮಾಡಿ ವೇರಿಯಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೆಲ್ಸ್ ಗಳನ್ನ ಕಲ್ತಿರ್ತಕ್ಕಂಥದ್ದು. 4 ಲಕ್ಷ ಹೆಣ್ಣು ಮಕ್ಕಳು ಡೈರೆಕ್ಟ್ಲಿ ಸ್ಯಾನಿಟೇಷನ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಆಸ್ ಅನ್ ಎಂಟರ್ಪ್ರೈಸ್ ಇನ್ ಅರ್ಬನ್ ಇಂಡಿಯಾ ಅವರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಹಾಗೆ ಡಿಗ್ನಿಟಿ ಮತ್ತು ಲೈವ್ಲಿಹುಡ್ ಆಪರ್ಚುನಿಟೀಸ್ ಗಳನ್ನ ಇದು ಮೆನ್ಗೆ ನೀಡ್ತಾ ಇದೆ. ಆದ್ರೂ ಕೂಡ ಈ ಸ್ವಚ್ಛ ಭಾರತ್ ಅರ್ಬನ್ ಮಿಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ನಮ್ಮ ಟಾರ್ಗೆಟ್ಸ್ ಗಳಿಗೆ ತಕ್ಕಂತ ಸಕ್ಸೆಸ್ ಅನ್ನ ಪಡೆಯೋದಕ್ಕೆ ಕೆಲವೊಂದು ಸಮಸ್ಯೆಗಳು ನಮ್ಮಲ್ಲಿ ಇದೆ. ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಇವತ್ತು ಹ್ಯಾಂಡಲ್ ಮಾಡುವಂತ ವಿಚಾರದಲ್ಲಿ ಲ್ಯಾಕ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ. ಉದಾಹರಣೆಗೆ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಗಾಜಿಪುರ್ ಲ್ಯಾಂಡ್ ಫಿಲ್ ಅನ್ನುವಂಥದ್ದು ಈಗಾಗಲೇ ತನ್ನ ಕೆಪಾಸಿಟಿಯನ್ನ ಎಕ್ಸೀಡ್ ಮಾಡಿ ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಅನ್ನ ಕಾಸ್ ಮಾಡ್ತಾ ಇದೆ. ಸೀರಿಯಸ್ ಹೆಲ್ತ್ ಹಜಾರ್ಡ್ಸ್ ಗಳನ್ನ ನಿಯರ್ ಬೈ ರೆಸಿಡೆಂಟ್ಸ್ ಗಳಿಗೆ ಇದು ಉಂಟು ಮಾಡ್ತಾ ಇದೆ. ಅನ್ಸಸ್ಟೈನಬಲ್ ಪ್ಯಾಕೇಜಿಂಗ್ ಅನ್ನುವಂಥದ್ದು ಮುಖ್ಯವಾದಂತ ಮತ್ತೊಂದು ಅಂಶ ಆಗುತ್ತೆ. ಫುಡ್ ಡೆಲಿವರಿ ಆಪ್ಸ್, ಆನ್ಲೈನ್ ರಿಟೈಲ್ ಡೆಲಿವರಿ ಥಿಂಗ್ಸ್ ಇವೆಲ್ಲವೂ ಕೂಡ ಇವತ್ತು ಬಿಗ್ ಸಿಟೀಸ್ ಗಳಿಗೆ ದೂರ ರಿಸ್ಟ್ರಿಕ್ಟ್ ಆಗಿದ್ರೂ ಕೂಡ ಪ್ಲಾಸ್ಟಿಕ್ ವೇಸ್ಟ್ ನಲ್ಲಿ ರೈಸ್ ಆಗೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾವೆ. ಇ ಕಾಮರ್ಸ್ ಕಂಪನೀಸ್ಗಳು ಕೂಡ ದೇ ಕಮ್ ಅಂಡರ್ ಫೈರ್ ಫಾರ್ ಎಕ್ಸೆಸ್ ಯೂಸ್ ಆಫ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್. ಮತ್ತು ಈ ಪ್ಲಾಸ್ಟಿಕ್ ಅನ್ನ ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಡಿಸ್ಪೋಸಲ್ ನ ವಿಚಾರದ ಮಾಹಿತಿ ಅನ್ನುವಂಥದ್ದು ಪ್ಯಾಕೆಟ್ ನ ಮೇಲೆ ಇನ್ಕ್ಲೂಡ್ ಆಗಿರೋದಿಲ್ಲ. ಇನ್ಸ್ಟ್ರಕ್ಷನ್ಸ್ ಗಳು ಅದು ಕೂಡ ಮತ್ತೊಂದು ಸಮಸ್ಯೆ ಆಗುತ್ತೆ. ಒಟ್ಟಾರೆ ಮುಂಬರುವಂತ ದಿನಗಳಲ್ಲಿ ಸಿಟಿ ಕಂಪೋಸ್ಟಿಂಗ್ ಸೆಂಟರ್ಸ್ ಅಂತ ಹೇಳಿ ಇವುಗಳನ್ನ ಎಸ್ಟಾಬ್ಲಿಷ್ ಮಾಡಿ ಸಿಟೀಸ್ ಗಳಲ್ಲಿ ಆರ್ಗ್ಯಾನಿಕ್ ವೇಸ್ಟ್ ಅನ್ನ ರಿಯೂಸ್ ಮಾಡುವಂಥದ್ದು, ಇದರಿಂದಾಗಿ ಸಾಯಿಲ್ ಕಾರ್ಬನ್ ಕಂಟೆಂಟ್ ಅನ್ನ ಎನ್ಹಾನ್ಸ್ ಮಾಡೋದ್ರ ಜೊತೆಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಗಳ ನೀಡ್ ಅನ್ನ ನಾವು ಎಲಿಮಿನೇಟ್ ಮಾಡೋದ್ರ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಇನ್ ಇಂಡಿಯಾ ಮಾಡೋದ್ರ ಮುಖಾಂತರವಾಗಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಅವರನ್ನ ಫಿನಾನ್ಷಿಯಲಿ ರೆಸ್ಪಾನ್ಸಿಬಲ್ ಮಾಡಬೇಕು ವೇರಿಯಸ್ ಪಾರ್ಟ್ಸ್ ಆಫ್ ದಿ ಲೈಫ್ ಸೈಕಲ್ ಆಫ್ ದೇರ್ ಪ್ರಾಡಕ್ಟ್ಸ್ ಗಳಿಗೆ. ಅಂದ್ರೆ ಅವುಗಳನ್ನ ವಾಪಸ್ ತಗೊಳ್ಳುವಂಥದ್ದು, ರೀಸೈಕಲ್ ಮಾಡುವಂಥದ್ದು, ಫೈನಲ್ ಡಿಸ್ಪೋಸಲ್ ಅನ್ನ ಅಟ್ ದಿ ಎಂಡ್ ಆಫ್ ದೇರ್ ಯೂಸ್ಫುಲ್ ಲೈಫ್ ನ ಸಂದರ್ಭದಲ್ಲಿ ಮಾಡುವಾಗ ಸರ್ಕ್ಯುಲರ್ ಎಕಾನಮಿಯನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಅದರ ಕಡೆ ಗಮನ ಹರಿಸುವಂತದನ್ನ ನಾವು ಈ ರೀತಿಯ ಮೆಜರ್ಸ್ ಗಳನ್ನ
ಮುಂಬರುವಂತ ದಿನಗಳಲ್ಲಿ ತಗೊಳ್ಬೇಕಾಗತ್ತೆ ಸೊ ದಟ್ ವಿ ಕ್ಯಾನ್ ಅಚೀವ್ ಸಮ್ ಮೋರ್ ಸಕ್ಸಸ್ ಇನ್ ದಿಸ್ ಮಿಷನ್. ಹಾಗೆ ಝೀರೋ ವೇಸ್ಟಿಂಗಿಗೆ ಕಾಂಟ್ರಿಬ್ಯೂಷನ್ ಅನ್ನ ನೀಡಬಹುದಾಗುತ್ತೆ. ಝೀರೋ ವೇಸ್ಟೇಜ್ ನ ಕುರಿತಂತೆ 30th March 2023 ನಾವು ಇಂಟರ್ನ್ಯಾಷನಲ್ ಡೇ ಆನ್ ಝೀರೋ ವೇಸ್ಟ್ ಅನ್ನ ಸೆಲೆಬ್ರೇಟ್ ಮಾಡಿದ್ದೇವೆ. ಹಾಗಾಗಿ ಇದೇ ಮೊದಲ ಬಾರಿಗೆ ಆಗಿರೋದ್ರಿಂದ UNEP ಮತ್ತು UN ಹ್ಯಾಬಿಟೇಟ್ ನ ಈ ಒಂದು ಕೊಲಾಬರೇಷನ್ ನ ಮುಖಾಂತರವಾಗಿ ಬಂದಿರತಕ್ಕಂತ ಈ ಒಂದು ಸೆಲೆಬ್ರೇಷನ್ ಅನ್ನುವಂಥದ್ದು ಈ ಬಾರಿಯ ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಮೊದಲ ಬಾರಿ ಸೆಲೆಬ್ರೇಷನ್ ಆಗಿರೋದ್ರಿಂದ. ಮುಂದಿನ ಆರ್ಟಿಕಲ್, UAPA ಟ್ರಿಬ್ಯುನಲ್ ಅಪ್ಹೋಲ್ಡ್ಸ್ ಸೆಂಟರ್ಸ್ ಡಿಸಿಷನ್ ಟು ಬ್ಯಾನ್ PFI ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ರೋಲ್ ಆಫ್ ಮೀಡಿಯಾ ಅಂಡ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಇನ್ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್, ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ಆಕ್ಟರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿನ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಟ್ರಿಬ್ಯುನಲ್ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಈ ಹಿಂದೆ PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ತನ್ನ ಅಫಿಲಿಯೇಟ್ಸ್ ಗಳನ್ನ ಏನು ಬ್ಯಾನ್ ಮಾಡುವಂತ ಒಂದು ನಿರ್ಧಾರವನ್ನ ತಗೊಂಡಿತ್ತು. ಈ ಒಂದು ನಿರ್ಧಾರವನ್ನ ಅಪ್ಹೋಲ್ಡ್ ಅಥವಾ ಅಪ್ಹೆಲ್ಡ್ ಮಾಡ್ತಾ ಇದೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಟ್ರಿಬ್ಯುನಲ್ ಅನ್ನುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ಚರ್ಚೆ ಮಾಡೋಣ. ಸೆಪ್ಟೆಂಬರ್ 2022ರಲ್ಲಿ MHA ಅನ್ನುವಂಥದ್ದು ಒಂದು ಗೆಜೆಟ್ ನೋಟಿಫಿಕೇಶನ್ ಮುಖಾಂತರವಾಗಿ PFI ಮತ್ತು ಇದರ ಅಸೋಸಿಯೇಟ್ಸ್ ಗಳನ್ನ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಹೇಳಿ ಗುರುತಿಸಿತ್ತು. ಈ ನೋಟಿಫಿಕೇಶನ್ ಇಶ್ಯೂ ಆದಾಗಿಂದ ಕೂಡ PFI ಬ್ಯಾನ್ ಆಗಿದೆ ಮತ್ತು ಅದರ ಅಸೋಸಿಯೇಟ್ ಆರ್ಗನೈಸೇಷನ್ಸ್ಗಳು, ಉದಾಹರಣೆಗೆ ರೆಹಾಬ್ ಇಂಡಿಯಾ ಫೌಂಡೇಶನ್ RIF ಕೂಡ ಆಗಿರಬಹುದು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಆಗಿರಬಹುದು. ಇವು ಕೂಡ 5 ವರ್ಷಗಳ ಕಾಲ UAPA 1967 ನ ಅಡಿಯಲ್ಲಿ ಬ್ಯಾನ್ ಆಗಿರ್ತಕ್ಕಂಥದನ್ನ ಕಾಣಬಹುದಾಗತ್ತೆ. ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ UAPA ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡೋಣ. ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಅನ್ಲಾಫುಲ್ ಆಕ್ಟಿವಿಟೀಸ್ ಗಳ ಅಸೋಸಿಯೇಷನ್ ಆಗದೇ ಇರುವಂತೆ ತಡೆಯೋದಕ್ಕೆ ಇದ್ದಂತ ಒಂದು ಮುಖ್ಯವಾದಂತ ಆಕ್ಟ್ ಆಗುತ್ತೆ. ಇದನ್ನ ಆಂಟಿ ಟೆರರ್ ಲಾ ಅಂತ ಕೂಡ ನಾವು ಕರಿತೇವೆ. ಭಾರತದ ಇಂಟಿಗ್ರಿಟಿ ಮತ್ತು ಸಾವರಿಂಟಿಗೆ ಅಂತ ಹೇಳಿ ಅದನ್ನ ಕಾಪಾಡಿಕೊಳ್ಳಿಕ್ಕೆ ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಈ ಆಕ್ಟ್ ಅನ್ನುವಂಥದ್ದು ಆಬ್ಸಲ್ಯೂಟ್ ಪವರ್ ಅನ್ನ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡುತ್ತೆ. ಹಾಗೆ ಈ ಆಕ್ಟ್ ನ ಅಡಿಯಲ್ಲಿ ತಪ್ಪಿತಸ್ಥರು ಅಂತ ಯಾರು ಗುರುತಿಸಲ್ಪಡ್ತಾರೆ ಅವರಿಗೆ ಡೆತ್ ಪೆನಾಲ್ಟಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ನಂತ ಹೈಯೆಸ್ಟ್ ಪನಿಷ್ಮೆಂಟ್ಸ್ ಗಳನ್ನ ಕೂಡ ನೀಡಬಹುದಾಗಿರುತ್ತೆ. UAPA ನ ಅಡಿಯಲ್ಲಿರ್ತಕ್ಕಂಥ ಮೇಜರ್ ಪ್ರಾವಿಷನ್ಸ್ ಗಳ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಕೇಂದ್ರ ಸರ್ಕಾರವು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಂಸ್ಥೆಯನ್ನ ಡೆಸಿಗ್ನೇಟ್ ಮಾಡಬಹುದಾಗತ್ತೆ ಟೆರರಿಸ್ಟ್ ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ. ಒಂದು ವೇಳೆ ಆ ವ್ಯಕ್ತಿ ಅಥವಾ ಒಂದು ಆರ್ಗನೈಸೇಷನ್ ಅನ್ನುವಂಥದ್ದು ಟೆರರಿಸಂ ನಲ್ಲಿ ಕಮಿಟ್ ಆದಂತ ಸಂದರ್ಭದಲ್ಲಿ ಅಥವಾ ಟೆರರಿಸಂಗೆ ಪ್ರಿಪೇರ್ ಆದಂತ ಸಂದರ್ಭದಲ್ಲಿ ಮತ್ತು ಟೆರರಿಸಂ ಅನ್ನ ಪ್ರಮೋಟ್ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಟೆರರಿಸಂ ನಲ್ಲಿ ಇನ್ವಾಲ್ವ್ ಆಗಿದ್ರೆ, ಈ ಸಂದರ್ಭಗಳಲ್ಲಿ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಸಂಸ್ಥೆಯನ್ನ ಟೆರರಿಸ್ಟ್ ಅಥವಾ ಟೆರರಿಸ್ಟ್ ಗ್ರೂಪ್ ಅಂತ ಹೇಳಿ ಕರಿಬಹುದಾಗತ್ತೆ. ಆಕ್ಟ್ ನ ಅಡಿಯಲ್ಲಿ ಒಬ್ರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಿರ್ತಾರೆ, ಇವರು ಒಂದು ವೇಳೆ ಟೆರರಿಸ್ಟ್ ಗಳಿಗೆ ಅಥವಾ ಆ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಗೆ ಸಂಬಂಧಿಸಿದಂತ ಒಂದು ಪ್ರಾಪರ್ಟಿಯನ್ನ ಸೀಸ್ ಮಾಡಬೇಕು ಅಂತ ಬಂದಾಗ DGP ಅವರ ಪ್ರಯರ್ ಅಪ್ರೂವಲ್ ಅನ್ನ ಪಡಿಬೇಕಾಗತ್ತೆ. ಅಡಿಷನಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಆ ಏನಾದ್ರೂ ಆಫೀಸರ್ NIA ಗೆ ಬಿಲಾಂಗಿಂಗ್ ಆಗಿದ್ರೆ DG ಆಫ್ NIA ಅವರ ಅಪ್ರೂವಲ್ ಅನ್ನ ಕೂಡ ಪಡಿಬೇಕಾಗತ್ತೆ ಅಂತ ಪ್ರಾಪರ್ಟಿಯನ್ನ ಸೀಸರ್ ಮಾಡೋದಕ್ಕೆ. ಹಾಗೇನೆ ಇಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಗಳನ್ನ ಏನ್ ಫಾಲೋ ಮಾಡ್ಲಾಗತ್ತೆ ಅದೆಲ್ಲದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕಾಗತ್ತೆ. UAPA ಟ್ರಿಬ್ಯುನಲ್ ನ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗತ್ತೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಈ ರೀತಿಯ ಒಂದು UAPA ಆಕ್ಟ್ ನ ಮೇಲೆ ಕೆಲವಾರು ಕ್ರಿಟಿಸಿಸಮ್ಸ್ ಗಳು ಇದ್ದೇ ಇರ್ತಕ್ಕಂಥದನ್ನ ಕಾಣಬಹುದು. ಲ್ಯಾಕ್ ಆಫ್ ಸಬ್ಸ್ಟಾನ್ಸಿವ್ ಮತ್ತು ಪ್ರೊಸೀಜರಲ್ ಪ್ರೋಸೆಸ್ ಅನ್ನುವಂಥದ್ದು ಸೆಕ್ಷನ್ 35 ಆಫ್ UAPA ಅನ್ನುವಂಥದ್ದು ಗವರ್ಮೆಂಟ್ ಅನ್ನ ಅಲೋ ಮಾಡುತ್ತೆ ಯಾವುದೇ ಇಂಡಿವಿಜುವಲ್ ಅನ್ನ ಟೆರರಿಸ್ಟ್ ಅಂತ ಹೇಳಿ ಲಿಸ್ಟ್ ಮಾಡ್ಲಿಕ್ಕೆ. ಗವರ್ಮೆಂಟ್ ಮೇ ಡೂ ಸೋ ಬೇಸ್ಡ್ ಆನ್ ಓನ್ಲಿ ಮೇಜರ್ ಸಸ್ಪಿಷನ್ ಮತ್ತು ಯಾವುದೇ ಪ್ರೋಸೆಸ್ ಇಲ್ಲದೆ ಕೂಡ ಸಸ್ಪಿಷನ್ ನ ಆಧಾರದ ಮೇಲೆ ಕೂಡ ಗವರ್ಮೆಂಟ್ ಒಬ್ಬ ವ್ಯಕ್ತಿಯನ್ನ ಟೆರರಿಸ್ಟ್ ಅಂತ ಹೇಳಿ ನೇಮಿಸಬಹುದು. ಇದರಿಂದಾಗಿ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರ್ತಕ್ಕಂಥ ಆರ್ಟಿಕಲ್ 21 ನಮ್ಮ ಸಂವಿಧಾನದಲ್ಲಿ ಏನಿದೆ ಇಂಡಿವಿಜುವಲ್ ಲಿಬರ್ಟಿಯನ್ನ ನೀಡುವಂಥದ್ದು, ಇದರೊಟ್ಟಿಗೆ ಇಟ್ ಇಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ದಟ್ ಆರ್ಟಿಕಲ್ 21 ಅನ್ನುವಂಥದ್ದು. ಹಾಗೆ ಇಂಡೈರೆಕ್ಟ್ ರಿಸ್ಟ್ರಿಕ್ಷನ್ ಅನ್ನ ರೈಟ್ ಟು ಡಿಸೆಂಟ್ ನ ಮೇಲೆ ಇಲ್ಲಿ ನಾವು ಕಾಣಬಹುದು. ಮತ್ತು ಈ ಒಂದು ಪ್ರೋಸೆಸ್ ಏನಿದೆ UAPA ನ ಅಡಿಯಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡುವಂಥದ್ದು, ಈ ಎಲ್ಲ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡುವಂಥದ್ದು ಒಂದು ರೀತಿಯ ಟೈಮ್ ಕನ್ಸ್ಯೂಮಿಂಗ್ ಆಗಿದೆ. ಆಲ್ಮೋಸ್ಟ್ 43% ಆಫ್ ದಿ ಕೇಸಸ್ಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ 1 ವರ್ಷ 2 ವರ್ಷಗಳೇ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಅವರಿಗೆ ಜಸ್ಟಿಸ್ ಅನ್ನ ಪಡ್ಕೊಳ್ಳೋದು ಕೂಡ ಡಿಲೇ ಆಗುತ್ತೆ. ಬಿಕಾಸ್ ಕೇವಲ ಮೇಜರ್ ಸಸ್ಪಿಷನ್ ನ ಮೇಲೆ ಅವರನ್ನ ಅರೆಸ್ಟ್ ಮಾಡಲಾಗಿರುತ್ತೆ ಅಥವಾ ಅವರನ್ನ ಬಂಧಿ ಮಾಡಲಾಗಿರುತ್ತೆ. ಆದ್ರೆ ಅವರಿಗೆ ಒಂದು ನ್ಯಾಯ ದೊರಕೋದಕ್ಕೆ ಅವರಿಗೆ ಸಮಯಾವಕಾಶ ಆಗೋದ್ರಿಂದಾಗಿ ಜಸ್ಟಿಸ್ ಅನ್ನುವಂಥದ್ದು ಇಲ್ಲಿ ಡಿಲೇ ಆಗುತ್ತೆ ಅದನ್ನ ಪಡ್ಕೊಳ್ಳೋದಕ್ಕೆ. ಮುಂದಿನ ಆರ್ಟಿಕಲ್ ರ್ಯಾಪಿಡ್ಲಿ ಮೆಲ್ಟಿಂಗ್ ಅಂಟಾರ್ಟಿಕಾ ಐಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇತ್ತೀಚೆಗೆ ಸ್ಟಡಿ ಅನ್ನುವಂಥದ್ದು ನೇಚರ್ ನಲ್ಲಿ ಪಬ್ಲಿಷ್ ಆಗಿದೆ. ಇದೇನ್ ರಿವೀಲ್ ಮಾಡ್ತಿದೆ ಅಂತ ಅಂದ್ರೆ ಅಂಟಾರ್ಟಿಕ್ ಐಸ್ ಅನ್ನುವಂಥದ್ದು ರ್ಯಾಪಿಡ್ ಆಗಿ ಮೆಲ್ಟ್ ಆಗ್ತಾ ಇದೆ.
ಡ್ರಮ್ಯಾಟಿಕ್ ಸ್ಲೋಯಿಂಗ್ ಡೌನ್ ಆಗ್ತಾ ಇದೆ ಫ್ಲೋ ಆಫ್ ವಾಟರ್ ಅನ್ನುವಂಥದ್ದು ಥ್ರೂ ದಿ ವರ್ಲ್ಡ್ಸ್ ಓಷನ್ಸ್. ಹಾಗೇನೆ ಇದರಿಂದ ಡಿಸಾಸ್ಟರ್ಸ್ ಆದಂತ ಇಂಪ್ಯಾಕ್ಟ್ ಅನ್ನುವಂಥದ್ದು ನಮ್ಮ ಗ್ಲೋಬಲ್ ಕ್ಲೈಮೇಟ್ ನ ಮೇಲೆ ಉಂಟಾಗಬಹುದು. ಮೆರೈನ್ ಫುಡ್ ಚೈನ್ ನ ಮೇಲೆ ಸಮಸ್ಯೆ ಆಗಬಹುದು. ಇದರಿಂದ ಐಸ್ ಶೆಲ್ಫ್ಸ್ ಗಳ ಸ್ಟೆಬಿಲಿಟಿಗೆ ಕೂಡ ಧಕ್ಕೆ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಈ ರಿಪೋರ್ಟ್ ನಲ್ಲಿರ್ತಕ್ಕಂಥ ಕೆಲವು ಕೀ ಹೈಲೈಟ್ಸ್ ಗಳನ್ನ ನೋಡೋದೇ ಆದ್ರೆ, ವರ್ಲ್ಡ್ ಓಷನ್ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ರೆ, ಒಂದ್ ವೇಳೆ ಟೆಂಪರೇಚರ್ ರೈಸ್ ಆಗ್ತದೆ ಅಂತ ಅಂದ್ರೆ ಫ್ರೆಶ್ ವಾಟರ್ ಫ್ರಮ್ ಅಂಟಾರ್ಟಿಕಾದ ಮೆಲ್ಟಿಂಗ್ ಐಸ್ ಅನ್ನುವಂಥದ್ದು ಓಷನ್ ಅನ್ನ ಎಂಟರ್ ಆಗ್ತಾ ಹೋಗುತ್ತೆ. ಇದರಿಂದಾಗಿ ದ ಸಲೈನಿಟಿ, ದ ಡೆನ್ಸಿಟಿ ಆಫ್ ದಿ ಸರ್ಫೇಸ್ ವಾಟರ್ ಎರಡೂ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಡೌನ್ವರ್ಡ್ ಫ್ಲೋ ಅನ್ನುವಂಥದ್ದು ಆಗುತ್ತೆ. ಸೀನ ಬಾಟಮಿಗೆ ಇದು ಮೂವ್ ಆಗ್ತಾ ಹೋಗುತ್ತೆ. ಈ ಸ್ಟಡಿ ಏನ್ ತೋರಿಸುತ್ತೆ ಅಂತಂದ್ರೆ, ವಾರ್ಮ್ ವಾಟರ್ ಇಂಟ್ರೂಷನ್ಸ್ ಇನ್ ದಿ ವೆಸ್ಟರ್ನ್ ಅಂಟಾರ್ಟಿಕ್ ಐಸ್ ಶೆಲ್ಫ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಆದ್ರೆ ಹೇಗೆ ಇದು ಫೀಡ್ಬ್ಯಾಕ್ ಎಫೆಕ್ಟ್ ಅನ್ನ ಕೂಡ ಉಂಟು ಮಾಡಬಹುದು ಮತ್ತು ಈವನ್ ಮೋರ್ ಮೆಲ್ಟಿಂಗ್ ಅನ್ನ ಜನರೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ರಿಪೋರ್ಟ್ ಮಾತನಾಡಿಲ್ಲ. ಹಾಗೆ ಈ ರಿಪೋರ್ಟ್ ನಲ್ಲಿ ಡೀಪ್ ವಾಟರ್ ಸರ್ಕ್ಯುಲೇಷನ್ ಇನ್ ಅಂಟಾರ್ಟಿಕ್ ಅನ್ನುವಂಥದ್ದು ವೀಕನ್ ಆಗಬಹುದು ಟ್ವೈಸ್ ದಿ ರೇಟ್ ನಲ್ಲಿ, ಬಿಕಾಸ್ ನಾರ್ತ್ ಅಟ್ಲಾಂಟಿಕ್ ನಲ್ಲಿ ಕೂಡ ರೇಟ್ ಆಫ್ ಡಿಕ್ಲೈನ್ ಅನ್ನ ಏನ್ ಕಾಣ್ತಿದ್ದೇವೆ, ನಾರ್ತ್ ಅಟ್ಲಾಂಟಿಕ್ ನಲ್ಲಿ ಕಾಣ್ತಿರ್ತಕ್ಕಂಥ ರೇಟ್ ಆಫ್ ಡಿಕ್ಲೈನ್ ಗಿಂತ ಟ್ವೈಸ್ ದಿ ರೇಟ್ ನಲ್ಲಿ ಅಂಟಾರ್ಟಿಕಾದ ಡೀಪ್ ವಾಟರ್ ಸರ್ಕ್ಯುಲೇಷನ್ ಕೂಡ ಡಿಕ್ಲೈನ್ ಆಗಬಹುದು, ವೀಕನ್ ಆಗಬಹುದು ಅಂತ ತಿಳಿಸ್ತಾ ಇದೆ. ಹಾಗೇನೆ ಡೀಪ್ ಓಷನ್ ವಾಟರ್ ಫ್ಲೋಸ್ ಫ್ರಮ್ ಅಂಟಾರ್ಟಿಕಾ ಕುಡ್ ಡಿಕ್ಲೈನ್ ಬೈ 40% ಬೈ 2050 ಅನ್ನುವಂಥದ್ದನ್ನ ರಿಪೋರ್ಟ್ ತಿಳಿಸ್ತಾ ಇರತಕ್ಕಂಥದ್ದು. ಇನ್ನ ಗ್ಲೋಬಲ್ ಕ್ಲೈಮೇಟ್ ನ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ರೆ, ಇನ್ನು ಮುಂದೆ ಸಮುದ್ರಗಳು ಈ ಹಿಂದೆ ಎಷ್ಟರ ಮಟ್ಟಿಗಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡ್ತಿದ್ವೋ ಅಷ್ಟನ್ನ ಅಬ್ಸರ್ವ್ ಮಾಡದೇ ಇರುವಂತ ಒಂದು ಪರಿಸ್ಥಿತಿ ಉಂಟಾಗಬಹುದು. ಅಪ್ಪರ್ ಲೇಯರ್ಸ್ ಗಳು ಹೆಚ್ಚು ಸ್ಟ್ರಾಟಿಫೈ ಆಗೋದ್ರಿಂದ ಮೋರ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಅಟ್ಮಾಸ್ಫಿಯರ್ ಉಳ್ಕೊಳ್ಬೇಕಾಗಿ ಬರುತ್ತೆ, ಬಿಕಾಸ್ ಓಷನ್ ಅದನ್ನ ಹೆಚ್ಚಿನದಾಗಿ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಫುಡ್ ಚೈನ್ ನ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಓಷನ್ ಓವರ್ ಟರ್ನಿಂಗ್ ಅನ್ನುವಂಥದ್ದು ನ್ಯೂಟ್ರಿಯೆಂಟ್ಸ್ ಗಳು ರೈಸ್ ಆಗುವಂತ ಮಾಡುತ್ತೆ. ಫ್ರಮ್ ದಿ ಬಾಟಮ್ ಇದು ಮೇಲೆ ಬರುವಂತದ್ದು. ಇದರಿಂದಾಗಿ ಸದರ್ನ್ ಓಷನ್ ಏನು 3 ಕ್ವಾರ್ಟರ್ಸ್ ಆಫ್ ಗ್ಲೋಬಲ್ ಫೈಟೋ ಪ್ಲಾಂಕ್ಟನ್ ಪ್ರೊಡಕ್ಷನ್ ಗೆ ಇದು ಬೇಸ್ ಆಫ್ ದಿ ಫುಡ್ ಚೈನ್ ಗೆ ಇದು ಸಪೋರ್ಟ್ ಮಾಡ್ತಿದೆ, ಅಲ್ಲಿಗೆ ಕೂಡ ತೊಡಕಾಗುವಂತದ್ದು. ಹಾಗಾದ್ರೆ ಈ ರೀತಿಯ ಅಂಟಾರ್ಟಿಕಾದ ಕಂಟೆಕ್ಸ್ ನಲ್ಲಿ ಭಾರತದ ಇನಿಷಿಯೇಟಿವ್ಸ್ ಗಳೇನೆಲ್ಲ ಇದೆ ಅಂತ ಅಂದ್ರೆ, ಅಂಟಾರ್ಟಿಕ್ ಟ್ರೀಟಿ, ಆ ಒಂದು ಟ್ರೀಟಿಗೆ ಭಾರತ ಅಫಿಷಿಯಲಿ ಸೈನ್ ಹಾಕಿದೆ 1983ರ ಒಂದು ಟ್ರೀಟಿಗೆ. ಇಂಡಿಯಾ 15th ಕನ್ಸಲ್ಟೇಟಿವ್ ಮೆಂಬರ್ ಆಗಿದೆ ಅಂಟಾರ್ಟಿಕ್ ಟ್ರೀಟಿಗೆ. ಇನ್ನ ರಿಸರ್ಚ್ ಸ್ಟೇಷನ್ಸ್ ಗಳ ವಿಚಾರಕ್ಕೆ ಬಂದ್ರೆ, ದಕ್ಷಿಣ್ ಗಂಗೋತ್ರಿ ಸ್ಟೇಷನ್ ಅನ್ನುವಂಥದ್ದು ಡಿಕಮಿಷನ್ ಆಗಿದೆ. ಹಾಗೆ ಮೈತ್ರಿ ಸ್ಟೇಷನ್, ಭಾರತಿ ಸ್ಟೇಷನ್ ಗಳು ಎಸ್ಟಾಬ್ಲಿಷ್ ಆಗಿವೆ ಅಂಟಾರ್ಟಿಕಾದಲ್ಲಿ ರಿಸರ್ಚ್ ಅನ್ನ ಕ್ಯಾರಿಔಟ್ ಮಾಡ್ಲಿಕ್ಕೆ. NCAOR ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಟಿಕ್ ಅಂಡ್ ಓಷನ್ ರಿಸರ್ಚ್ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ ಕಂಟ್ರಿಯ ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಪೋಲಾರ್ ಮತ್ತು ಸದರ್ನ್ ಓಷನ್ ರಿಮ್ಸ್ ಗಳಲ್ಲಿ. ಹಾಗೆ ಇಂಡಿಯನ್ ಅಂಟಾರ್ಟಿಕ್ ಆಕ್ಟ್ 2022 ಅನ್ನುವಂಥದ್ದು ವಿಸಿಟ್ಸ್ ಅಂಡ್ ಆಕ್ಟಿವಿಟೀಸ್ ಟು ಅಂಟಾರ್ಟಿಕಾವನ್ನ ರೆಗ್ಯುಲೇಟ್ ಮಾಡುತ್ತೆ, ಆಸ್ ವೆಲ್ ಆಸ್ ಪೊಟೆನ್ಷಿಯಲ್ ಡಿಸ್ಪ್ಯೂಟ್ಸ್ ದಟ್ ಮೇ ಅರೈಸ್, ಇದರಿಂದಾಗಿ ಬರಬಹುದಾದಂತ ಪೊಟೆನ್ಷಿಯಲ್ ಡಿಸ್ಪ್ಯೂಟ್ಸ್ ಗಳ ಬಗ್ಗೆ ಕೂಡ ಇದು ಗಮನ ಹರಿಸುತ್ತೆ. ಒಟ್ಟಾರೆ ಈ ರೀತಿಯ ಮೆಲ್ಟಿಂಗ್ ಆಫ್ ಐಸ್ ಅನ್ನುವಂಥದ್ದು ಇಡೀ ಜಗತ್ತಿಗೆ ಸಮಸ್ಯೆಯನ್ನ ತಂದೊಡ್ಡುವಂತ ಒಂದು ಅಂಶ ಆಗೋದ್ರಿಂದ ಇದರ ವಿರುದ್ಧವಾದಂತ ಪ್ರಾಕ್ಟೀಸಸ್ ಗಳನ್ನ ನಾವು ರೂಢಿಗತ ಮಾಡ್ಕೊಳ್ಬೇಕು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.